ನಮಸ್ಕಾರ ಸ್ನೇಹಿತರೆ, ಯುವ ಬೆಳಕು ಚಾನೆಲ್ಗೆ ಸ್ವಾಗತ. ಆರೋಗ್ಯವೇ ಭಾಗ್ಯ ಎಂಬ ಮಾತಿನಂತೆ ನಾವು ಪ್ರತಿದಿನ ಮಾಡುವ ಸಣ್ಣ ಕೆಲಸಗಳು ನಮ್ಮನ್ನು ಕಾಯಿಲೆಗಳಿಂದ ದೂರವಿಡುತ್ತವೆ. ಇಂದು ನಾವು ನಿಮ್ಮ ದಿನನಿತ್ಯದ ಜೀವನಕ್ಕೆ ಅತ್ಯಂತ ಬೇಕಾದ 50 ಆರೋಗ್ಯದ ಸುಲಭ ಮಾರ್ಗಗಳನ್ನು ತಿಳಿಯೋಣ. ಈ ಮಾಹಿತಿ ನಿಮ್ಮನ್ನು ಮತ್ತು ನಿಮ್ಮ ಮನೆಯವರನ್ನು ಆರೋಗ್ಯವಾಗಿಡಲು ಸಹಾಯ ಮಾಡುತ್ತದೆ. ಆರೋಗ್ಯ ರಕ್ಷಣೆಗಾಗಿ 50 ಸುಲಭ ಸಲಹೆಗಳು. 1ನೇಯದು, ನಿಂಬೆಹಣ್ಣಿನ ಬಳಕೆಯಿಂದ ನೆನಪಿನ ಶಕ್ತಿ ಹೆಚ್ಚುತ್ತದೆ ಮತ್ತು ದೇಹದ ಕಶ್ಮಲಗಳು ಹೊರಹೋಗುತ್ತವೆ. 2ನೇಯದು, ಎಡಗೈಯಲ್ಲಿ ವಿಪರೀತ ನೋವು ಕಾಣಿಸಿಕೊಳ್ಳುತ್ತಿದ್ದರೆ ಅದು ಹೃದಯದ ತೊಂದರೆಯ ಲಕ್ಷಣವಾಗಿರಬಹುದು. ಜಾಗರೂಕರಾಗಿರಿ. 3ನೇಯದು, ತುಟಿಗಳು ಕಪ್ಪಾಗಿದ್ದರೆ ಪ್ರತಿ ರಾತ್ರಿ ಮಲಗುವ ಮುನ್ನ ಮೊಸರಿನ ಕೆನೆ ಹಚ್ಚಿ, ಇದು ತುಟಿಗಳನ್ನು ಕೆಂಪು ಮತ್ತು ಮೃದುವಾಗಿಸುತ್ತದೆ. 4ನೇಯದು, ಸೇಬು ಹಣ್ಣನ್ನು ತಿನ್ನುವುದರಿಂದ ಮನಸ್ಸಿನ ಗೊಂದಲ ದೂರವಾಗಿ ಮನಸ್ಸಿನ ಕಳವಳ ಕಡಿಮೆಯಾಗುತ್ತದೆ. 5ನೇಯದು, ಪ್ರತಿದಿನ ಹುರುಳಿಕಾಳು ತಿನ್ನುವುದರಿಂದ ದೇಹದಲ್ಲಿ ನೈಸರ್ಗಿಕವಾಗಿ ಹೊಸ ರಕ್ತ ಉತ್ಪತ್ತಿಯಾಗುತ್ತದೆ. 6ನೇಯದು, ಬಿಸಿ ನೀರಿನಲ್ಲಿ ಸ್ವಲ್ಪ ಏಲಕ್ಕಿ ಹಾಕಿ ಕುಡಿಯುವುದರಿಂದ ದೇಹದ ಸುಸ್ತು ಮತ್ತು ತಲೆನೋವು ಬೇಗ ಗುಣವಾಗುತ್ತದೆ. 7ನೇಯದು, ಊಟದ ಸಮಯದಲ್ಲಿ ಮಾಮೂಲಿ ನೀರಿನ ಬದಲು ಓಮ ಕಾಳಿನ ನೀರನ್ನು ಕುಡಿಯಿರಿ, ಇದು ಹೊಟ್ಟೆ ಉಬ್ಬರ ತಡೆಯುತ್ತದೆ. 8ನೇಯದು, ತುಂಬ ತಣ್ಣಗಿರುವ ನೀರು ಕುಡಿಯುವ ಬದಲು ಉಗುರು ಬೆಚ್ಚಗಿನ ನೀರು ಕುಡಿಯುವುದು ಜೀರ್ಣಕ್ರಿಯೆಗೆ ತುಂಬ ಒಳ್ಳೆಯದು. 9ನೇಯದು, ನೀರು ಕುಡಿದ ಮೇಲೆ ಮೂತ್ರ ವಿಸರ್ಜನೆ ಮಾಡುವುದು ನಿಮ್ಮ ಕಿಡ್ನಿಯನ್ನು ಸುಸ್ಥಿತಿಯಲ್ಲಿಡಲು ನೆರವಾಗುತ್ತದೆ. 10ನೇಯದು, ಸುಂದರವಾಗಿ ಕಾಣಲು ಊಟದಲ್ಲಿ ಅನ್ನದ ಪ್ರಮಾಣ ಕಡಿಮೆ ಮಾಡಿ ಮತ್ತು ಹಣ್ಣುಗಳನ್ನು ಹೆಚ್ಚು ಸೇವಿಸಿ. 11ನೇಯದು, ಹಸಿ ಮೆಣಸಿನಕಾಯಿಯನ್ನು ಹೆಚ್ಚು ತಿಂದರೆ ಹೊಟ್ಟೆ ಉರಿ ಹೆಚ್ಚಾಗುತ್ತದೆ. ಮೂಲವ್ಯಾಧಿ ಅಥವಾ ಪೈಲ್ಸ್ ಇರುವವರು ಇದನ್ನು ತಿನ್ನಬಾರದು. 12ನೇಯದು, ದಿನಕ್ಕೆ 4ರಿಂದ 5 ಗೋಡಂಬಿ ತಿನ್ನುವುದು ಒಳ್ಳೆಯದು. ಹೆಚ್ಚಾದರೆ ದೇಹದಲ್ಲಿ ಅನಗತ್ಯ ಬೊಜ್ಜು ಬೆಳೆಯುತ್ತದೆ. 13ನೇಯದು, ಕಡಿಮೆ ನೀರು ಕುಡಿಯುವುದರಿಂದ ತುಟಿಗಳು ಒಣಗುತ್ತವೆ ಮತ್ತು ಮಲವಿಸರ್ಜನೆಗೆ ತೊಂದರೆಯಾಗುತ್ತದೆ. 14ನೇಯದು, ಪ್ರತಿಯೊಬ್ಬರೂ ದಿನಕ್ಕೆ ಕನಿಷ್ಠ 3ರಿಂದ 4 ಲೀಟರ್ ನೀರು ಕುಡಿಯುವುದನ್ನು ರೂಢಿಸಿಕೊಳ್ಳಬೇಕು. 15ನೇಯದು, ಬೆಳ್ಳುಳ್ಳಿಯ 2-3 ಎಸಳುಗಳನ್ನು ಹಸಿಯಾಗಿ ಜಗಿದು ತಿಂದರೆ ಕಣ್ಣಿನ ದೃಷ್ಟಿ ಚುರುಕಾಗುತ್ತದೆ. 16ನೇಯದು, ಪ್ರತಿದಿನ ಮೊಸರು ಅಥವಾ ಮಜ್ಜಿಗೆ ಬಳಸುವವರಿಗೆ ಮೂತ್ರದ ಸೋಂಕಿನ ಸಮಸ್ಯೆ ಕಾಡುವುದಿಲ್ಲ. 17ನೇಯದು, ಒಣಮೆಣಸಿನಕಾಯಿಯ ಅತಿಯಾದ ಬಳಕೆಯು ಹೊಟ್ಟೆ ಉರಿ ಮತ್ತು ಕಣ್ಣಿನ ಉರಿಗೆ ಕಾರಣವಾಗಬಹುದು. 18ನೇಯದು, ಸಕ್ಕರೆ ಹಾಕದ ನಿಂಬೆ ನೀರನ್ನು ಕುಡಿಯುವುದರಿಂದ ಬಾಯಿಯ ವಾಸನೆಯನ್ನು ಹೋಗಲಾಡಿಸಬಹುದು. 19ನೇಯದು, ಏಲಕ್ಕಿಯನ್ನು ನೀರಿನಲ್ಲಿ ಕುದಿಸಿ ಕುಡಿಯುವುದರಿಂದ ಜ್ವರ ಮತ್ತು ಶೀತ ಬೇಗವೇ ಕಡಿಮೆಯಾಗುತ್ತದೆ. 20ನೇಯದು, ಬೆಳಗಿನ ತಿಂಡಿಯ ಜೊತೆ ಖರ್ಜೂರ ತಿನ್ನುವುದರಿಂದ ದೇಹದ ಒಳಗಿನ ನಿಶಕ್ತಿ ದೂರವಾಗಿ ಶಕ್ತಿ ಬರುತ್ತದೆ. 21ನೇಯದು, ಮುಖಕ್ಕೆ ಸ್ವಲ್ಪ ಬಾದಾಮಿ ಎಣ್ಣೆ ಹಚ್ಚಿಕೊಂಡರೆ ಬಿಸಿಲಿನಿಂದ ಚರ್ಮ ಕೆಡುವುದನ್ನು ತಡೆಯಬಹುದು. 22ನೇಯದು, ಹೊಟ್ಟೆನೋವು ಬಂದಾಗ ಉಗುರು ಬೆಚ್ಚಗಿನ ನೀರಿನಲ್ಲಿ ಕಪ್ಪು ಉಪ್ಪು ಬೆರೆಸಿ ಕುಡಿಯಿರಿ, ನೋವು ಕಡಿಮೆಯಾಗುತ್ತದೆ. 23ನೇಯದು, ಅಲೋವೆರಾವನ್ನು ಅರಿಶಿಣದೊಂದಿಗೆ ಬೆರೆಸಿ ಹಚ್ಚಿದರೆ ಮುಖದ ಕಲೆಗಳು ಮತ್ತು ಮೊಡವೆಗಳು ಮಾಯವಾಗುತ್ತವೆ. 24ನೇಯದು, ಹಸಿ ಬೆಳ್ಳುಳ್ಳಿಯನ್ನು ಖಾಲಿ ಹೊಟ್ಟೆಯಲ್ಲಿ ತಿಂದರೆ ರಕ್ತದೊತ್ತಡ ಹತೋಟಿಗೆ ಬಂದು ಹೃದಯ ಬಲಗೊಳ್ಳುತ್ತದೆ. 25ನೇಯದು, ಖರ್ಜೂರ ತಿಂದ ತಕ್ಷಣ ನೀರು ಕುಡಿಯಬೇಡಿ, ಇದು ಜೀರ್ಣವಾಗಲು ತೊಂದರೆ ನೀಡುತ್ತದೆ. 26ನೇಯದು, ಹಾರ್ಟ್ ಅಟ್ಯಾಕ್ನಿಂದ ದೂರವಿರಲು ಆಹಾರದಲ್ಲಿ ಬೆಳ್ಳುಳ್ಳಿ, ಹುರುಳು ಮತ್ತು ಸೇಬನ್ನು ಬಳಸಿ. 27ನೇಯದು, ಹಸಿ ಶುಂಠಿಯ ವಾಸನೆ ನೋಡುವುದು ಅಥವಾ ಶುಂಠಿ ಟೀ ಕುಡಿಯುವುದರಿಂದ ಉಸಿರಾಟದ ತೊಂದರೆ ನೀಗುತ್ತದೆ. 28ನೇಯದು, ಮೂತ್ರದ ಉರಿಯಿದ್ದರೆ ಪ್ರತಿದಿನ ಕಲ್ಲಂಗಡಿ ಹಣ್ಣು ತಿನ್ನಿ ಮತ್ತು ಎಳನೀರನ್ನು ಕುಡಿಯಿರಿ. 29ನೇಯದು, ಖಾಲಿ ಹೊಟ್ಟೆಯಲ್ಲಿ ಸೌರೆಕಾಯಿ ತಿನ್ನುವುದರಿಂದ ದೇಹದ ಶಾಖ ಕಡಿಮೆಯಾಗಿ ತೂಕ ಇಳಿಯಲು ಸಹಾಯಕವಾಗುತ್ತದೆ. 30ನೇಯದು, ಬೀಟ್ರೂಟ್ ರಸವನ್ನು ಪ್ರತಿದಿನ ಕುಡಿಯುವುದರಿಂದ ಹಳೆ ಕೆಮ್ಮು ನಿವಾರಣೆಯಾಗುತ್ತದೆ. 31ನೇಯದು, ವಾರದಲ್ಲಿ 2 ಬಾರಿ ಎಳನೀರು ಕುಡಿಯುವುದರಿಂದ ದೇಹದಲ್ಲಿ ಯಾವತ್ತೂ ನಿಶಕ್ತಿ ಕಾಣಿಸಿಕೊಳ್ಳುವುದಿಲ್ಲ. 32ನೇಯದು, ಕಿಡ್ನಿಯಲ್ಲಿ ಕಲ್ಲುವಿದ್ದರೆ ಬಾಳೆದಿಂಡಿನ ರಸವನ್ನು ಕುಡಿಯಿರಿ ಮತ್ತು ನೀರನ್ನು ಜಾಸ್ತಿ ಸೇವಿಸಿ. 33ನೇಯದು, ರಾತ್ರಿ ಮಲಗುವ ಮುನ್ನ ಅಂಗೈ ಮತ್ತು ಪಾದಗಳಿಗೆ ಎಣ್ಣೆ ಹಚ್ಚಿ ಮಸಾಜ್ ಮಾಡಿದರೆ ಕಣ್ಣಿನ ಉರಿ ಕಡಿಮೆಯಾಗುತ್ತದೆ. 34ನೇಯದು, ಊಟವಾದ ತಕ್ಷಣ ಮಲಗಬೇಡಿ, ಸ್ವಲ್ಪ ಹೊತ್ತು ಅಡ್ಡಾಡುವುದು ಜೀರ್ಣಕ್ಕೆ ತುಂಬಾ ಒಳ್ಳೆಯದು. 35ನೇಯದು, ಮೂಲಂಗಿ ತಿನ್ನುವುದು ಲಿವರ್ ಅಥವಾ ಪಿತ್ತಜನಕಾಂಗ ಮತ್ತು ಕಿಡ್ನಿಯ ಶುದ್ಧೀಕರಣಕ್ಕೆ ಸಹಾಯ ಮಾಡುತ್ತದೆ. 36ನೇಯದು,
ಬೆಳಿಗ್ಗೆ ಎದ್ದ ಕೂಡಲೇ ತಾಮ್ರದ ಲೋಟದ ನೀರು ಕುಡಿಯುವುದು ರೋಗ ತಡೆಯುವ ಶಕ್ತಿ ನೀಡುತ್ತದೆ. 37ನೇಯದು ಪುದೀನ ಎಲೆಗಳ ಕಷಾಯ ಕುಡಿಯುವುದರಿಂದ ಹೊಟ್ಟೆ ಉಬ್ಬರ ಮತ್ತು ವಾಂತಿ ತಡೆಯಬಹುದು. 38ನೇಯದು ಅತಿಯಾಗಿ ಸಕ್ಕರೆ ತಿಂದರೆ ಚರ್ಮ ಬೇಗ ಮುಪ್ಪಾದಂತೆ ಕಾಣುತ್ತದೆ ಮತ್ತು ಸುಕ್ಕುಗಳು ಮೂಡುತ್ತವೆ. 39ನೇಯದು ಹಾಲಿನೊಂದಿಗೆ ಜೇನುತುಪ್ಪ ಬೆರೆಸಿ ಕುಡಿಯುವುದರಿಂದ ರಾತ್ರಿ ಹಾಯಾದ ನಿದ್ರೆ ಬರುತ್ತದೆ. 40ನೇಯದು ಕಣ್ಣಿನ ಆರೋಗ್ಯಕ್ಕಾಗಿ ಪ್ರತಿದಿನ ಹಸಿ ಕ್ಯಾರೆಟ್ ಅಥವಾ ಕ್ಯಾರೆಟ್ ರಸವನ್ನು ಸೇವಿಸಿ. 41ನೇಯದು ಸಣ್ಣಕ್ಕೆ ಹೆಚ್ಚಿದ ಈರುಳ್ಳಿಯನ್ನು ಪಾದದ ಮೇಲೆ ಇಟ್ಟುಕೊಂಡರೆ ಜ್ವರದ ಕಾವು ಕಡಿಮೆಯಾಗುತ್ತದೆ. 42ನೇಯದು ರಾತ್ರಿ ನೆನೆಸಿಟ್ಟ ಒಣದ್ರಾಕ್ಷಿಯನ್ನು ಬೆಳಿಗ್ಗೆ ತಿಂದರೆ ರಕ್ತದ ಕೊರತೆ ನೀಗುತ್ತದೆ. 43ನೇಯದು ಮಲವಿಸರ್ಜನೆಗೆ ಕಷ್ಟವಾಗುತ್ತಿದ್ದರೆ ರಾತ್ರಿ ಹಾಲಿಗೆ ಸ್ವಲ್ಪ ತುಪ್ಪ ಬೆರೆಸಿ ಕುಡಿಯಿರಿ. 44ನೇಯದು ಹಲ್ಲು ನೋವಿದ್ದರೆ ಆ ಜಾಗದಲ್ಲಿ ಲವಂಗವನ್ನಿಟ್ಟುಕೊಳ್ಳಿ. 45ನೇಯದು ಮುಖದ ಮೇಲಿನ ಸುಕ್ಕುಗಳನ್ನು ಹೋಗಲಾಡಿಸಲು ಪ್ರತಿದಿನ ತೆಂಗಿನ ಎಣ್ಣೆಯಿಂದ ಮಸಾಜ್ ಮಾಡಿ. 46ನೇಯದು ಉಗುರುಗಳನ್ನು ಕಚ್ಚಬೇಡಿ, ಅದರೊಳಗಿನ ಕೊಳೆ ಹೊಟ್ಟೆ ಸೇರಿ ಕಾಯಿಲೆ ಬರಬಹುದು. 47ನೇಯದು ಅತಿಯಾದ ಕಾಫಿ ಅಥವಾ ಟೀ ಕುಡಿಯುವುದು ಹಸಿವನ್ನು ಕಸಿದುಕೊಳ್ಳುತ್ತದೆ ಮತ್ತು ಗ್ಯಾಸ್ ಮಾಡುತ್ತದೆ. 48ನೇಯದು ಬೇವಿನ ಎಲೆ ಕುದಿಸಿದ ನೀರಿನಲ್ಲಿ ಸ್ನಾನ ಮಾಡಿದರೆ ಚರ್ಮದ ತುರಿಚೆ ಮತ್ತು ಅಲರ್ಜಿ ಕಡಿಮೆಯಾಗುತ್ತದೆ. 49ನೇಯದು ಊಟಕ್ಕೆ ಅರ್ಧ ಗಂಟೆ ಮೊದಲು ನೀರು ಕುಡಿಯುವುದು ತೂಕ ಇಳಿಸಲು ಉತ್ತಮ ದಾರಿ. 50ನೇಯದು ದಿನಕ್ಕೆ ಕನಿಷ್ಠ 7ರಿಂದ 8 ಗಂಟೆಗಳ ಕಾಲ ಚೆನ್ನಾಗಿ ನಿದ್ರೆ ಮಾಡುವುದು ಬಹಳ ಮುಖ್ಯ. ಸ್ನೇಹಿತರೆ, ಈ ಎಲ್ಲ ಮಾಹಿತಿಗಳು ನಿಮ್ಮ ಆರೋಗ್ಯವನ್ನು ಕಾಪಾಡಲು ಸಹಕಾರಿಯಾಗಲಿವೆ. ನೆನಪಿಡಿ, ನಮ್ಮ ದಿನಚರಿಯೇ ನಮ್ಮ ಜೀವನದ ಗುಣಮಟ್ಟವನ್ನು ನಿರ್ಧರಿಸುತ್ತದೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ತಪ್ಪದೇ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಯುವ ಬೆಳಕು ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.